ಎಷ್ಟೊತ್ತಿಗೆ ಬರ್ತಾರೆ? ಹೌದಾ, ನನ್ನ ಹೆಸರು ಪ್ರಿಯಾ ಅಂತ. ನಾನು ನಮ್ಮ ಡಾಕ್ಟ್ರ್ ಕಡೆಯವಳು ನಾನು, ಆಯಿತಾ. ಈಗ ಮೇಡಮ್ ಬರ್ತಾರೆ, ಏನೇ ಕೇಳಿದ್ರು ಸುಮ್ಮನೆ ಹ್ಞೂ ಹ್ಞೂ ಅನ್ನಿ ಸಾಕು, ಆಯಿತಾ. ಒಳ್ಳೆ ದುಡ್ಡು ಕೊಡಿಸ್ತೀನಿ ಅಕ್ಕ. ಏನು ಕೇಳೋದು? ಅದಾ, ಅವರೇ ಬಂದೆಲ್ಲ ಹೇಳ್ತಾರೆ ಏನಕ್ಕೆ ಏನು ಅಂತ. ಆದರೆ ಅವ್ರು ನಿಮ್ಗೆ ಏನೇ ಕ್ವಶನ್ ಕೇಳಿದ್ರು ಹ್ಞೂ 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 ಇಷ್ಟೇ ಹೇಳಿ. ಶುಗರ್ ಬಿ ಪಿ ಇದೆಯಾ? ಇಲ್ಲ ಅನ್ನಿ. ಹೆಲ್ತ್ ಎಲ್ಲ ಆರೋಗ್ಯವಾಗಿದೆಯಾ? ಹ್ಞೂ ಎಲ್ಲ ಚೆನ್ನಾಗಿದೆ ಅನ್ನಿ, ಆಯಿತಾ. ಮೇಡಮ್ ಬಂದು ಏನೇ ಕೇಳಿದ್ರು ಹ್ಞೂ 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 ಅಷ್ಟೇ ಹೇಳಬೇಕು ನೀವು. ಹಾಂ, ಅವರು ಭುವನ ಮ್ಯಾಮ್ ಅಂತ, ಸಂಗೀತ ಮೇಡಮ್ ಅಲ್ಲ. ಸುಮ್ಮನೆ ಹ್ಞೂ 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 ಇಷ್ಟೇ ಹೇಳಬೇಕು ನೀವು, ಬೇರೆ ಏನೂ ಹೇಳ್ಬಾರ್ದು. ಬರೋದ್ರಲ್ಲಿ ಇಬ್ಬರು ಬೇಕಾದ್ರೆ ನಿಮಗೆ 60%, ನಂಗೆ 40% ತೊಗೊತೀವಿ. ಒಳ್ಳೆ ಶ್ರೀಮಂತರಕ್ಕ ಅವರು, ಒಳ್ಳೆ ದುಡ್ಡಿರೋರು ಅಕ್ಕ. ದೇವ್ರ ಅವಕಾಶ ಕೊಟ್ಟಾಗ ಉಪಯೋಗಿಸ್ಕೊಂಬಿಡ್ಬೇಕು. ಏನು ಹೆಸರು? ಆರೋಗ್ಯವಾಗಿದ್ದೀರಾ? ಏನು ಪ್ರಾಬ್ಲಮ್ ಇಲ್ಲ. ಶುಗರು ಬಿ ಪಿ ಚೆಕ್ ಮಾಡ್ಬೋದಾ? ಎಲ್ಲ ಕೇಳಿದ್ದೀನಿ ಮೇಡಮ್, ಹೆಲ್ತ್ ಎಲ್ಲ ತುಂಬ ಚೆನ್ನಾಗಿದೆಯಂತೆ. ಹೌದಾ, ಶಿವಮ್ಮ ಅಂತ ಬರ್ಕೊ. ಇಲ್ಲಿ ನಿಯರ್ ಹಾಸ್ಪಿಟಲ್ ಎಲ್ಲಿದೆ? ಕಡುಗೆರೆ. ಇಲ್ಲಿ ಕಡುಗೆರೆನಾ? ಹಾಸ್ಪಿಟಲ್. ಓಕೆ, ನಾವು ಅಡ್ರೆಸ್ ಕೊಟ್ಟರೆ ಬರೋಕ್ಕಾಗುತ್ತಾ ಇವಾಗ? ಇಲ್ಲ ಆಂಬುಲೆನ್ಸ್ ಕರ್ಸಿದ್ರೆ ಬರೋಕ್ಕಾಗುತ್ತಾ ಹಾಸ್ಪಿಟಲ್ಗೆ? ಬರ್ಕೊಂಡು ಮೇಡಮ್ ಎಲ್ಲ ಹೇಳಿದ್ದೀನಿ ಅವ್ರಿಗೆ, ಓಕೆ ಮಾಡ್ಕೊಟ್ಟಿದ್ದಾರೆ ಅವರು. ಓಕೆನಾ? ಎಲ್ಲ ಚೆನ್ನಾಗಿದೆಯಂತೆ ಮೇಡಮ್, ಶುಗರ್ ಬಿ ಪಿ ಏನೂ ಇಲ್ಲ. ಸಣ್ಣ ಇರೋದು ಒಂದು ದೊಡ್ಡ ಪ್ರಾಬ್ಲಮ್. ಹೌದಾ ಮೇಡಮ್ 2 ಲಕ್ಷ ಮಾತಾಡಿದ್ದೀನಿ. ಹೌದಾ, ಸರಿ ಕಮ್ಮಿ ಆಯಿತು. ಆಯ್ತಾ? 2 ಲಕ್ಷ ಓಕೆ. ಬೇಕಾದ್ರೆ ಇನ್ನೊಂದು ಸ್ವಲ್ಪ ಒಂದು 50,000 ಹೆಚ್ಚಿಗೆ ಕೊಡೋಣ ಹೌದಾ, ಬೇಕು ಅಂದರೆ. ಒಂದು ಅರ್ಥ ಆಯ್ತಾ ಇಲ್ಲ, ನೀವು ಏನು ಹೇಳ್ತಾ ಇದ್ದೀರಿ? ಏನಿಲ್ಲ, ಹೇಳಿಲ್ವಾ ನೀವು? ನಿಮ್ಮ ಲಿವರ್ನ ತಗೋತಾ ಇದ್ದೀನಿ ನಾನು, ಪರ್ಚೇಸ್ ಮಾಡ್ತಾ ಇದ್ದೀನಿ. ಯಾಕೆ ಮೇಡಮ್ ಅವ್ರ ಗಂಡನೇ ನಮ್ಮ ಹಸ್ಬೆಂಡಿಗೆ ಬೇಕು. ಕುಡ್ದು ಕುಡ್ದು ಹಾಳು ಲಿವರ್ ಮಾಡ್ಕೊಂಡು ಹೋಗ್ಬಿಟ್ಟಿದೆ. ಇಲ್ಲ ನೀವು ಆರೋಗ್ಯವಾಗಿರ್ತೀರಾ? ಪರವಾಗಿಲ್ಲ, ಆರೋಗ್ಯವಾಗಿರ್ತೀರಾ ನೀವೇನು, ನಿಮ್ಗೇನು ಪ್ರಾಬ್ಲಮ್ ಆಗಲ್ಲ. ಮೇಡಮ್ ನಿಮಗೆ ಗೊತ್ತಿಲ್ವಾ, ಲಿವರ್ ಅಲ್ಲಿ 25% ಅಲ್ಲೂ ಬದುಕ್ಬೋದು. 75% ಅವ್ರಿಗೆ ಕೊಟ್ಬಿಡಿ, 25% ನೀವು ಇಟ್ಕೊಳ್ಳಿ ಸಾಕು. ಬರ್ಕೊಂಡಿದ್ದಾರೆ ಮೇಡಮ್. ಇಷ್ಟ ತನಕ ಏನು ಮಾತಾಡಿದ್ರಿ? ಮಾತಾಡ್ಲಿಲ್ವಾ ನೀವು? ಇಲ್ಲ, ನೀವೇ ಬಂದೆಲ್ಲ ಕತೆ ಹೇಳ್ತೀರಾ ಅಂತ ಸುಮ್ಮನಾದೆ ನಾನು. ಅದೆಲ್ಲ ನಮ್ಗೆ ಗೊತ್ತಿಲ್ಲ. ನಾನು ಸುಮ್ಮನೆ ಅವ್ರು ಅಂದರು ಮೇಡಮ್ ಜೊತೆ ಮಾತಾಡಬೇಕು ಹಿಂಗೆ ಅಂತೇಳಿ, ಅಷ್ಟೇ ಗೊತ್ತು. ಆದರೆ ಲಿವರು ನಂಗೆ ಗೊತ್ತಿಲ್ಲ ಅದೆಲ್ಲ. ಇಲ್ಲ ಮೇಡಮ್, 2.5 ಲಕ್ಷ ಕೊಡ್ತೀನಿ. ಲಿವರ್ ಕೊಡಿ, 50% ಅಲ್ಲೂ ಇರ್ಬೋದು, ಏನು ಪ್ರಾಬ್ಲಮ್ ಇಲ್ಲ. ಒಪ್ಕೊಂಡಿದ್ದೀರಾ? ಆಂಬುಲೆನ್ಸ್ ಕರ್ಸಿ. ಇನ್ನೊಂದು 50,000 ಕೊಟ್ಬಿಡಿ, 3 ಲಕ್ಷ ಕೊಟ್ಬಿಡಿ. ಹೌದಾ, ಸರಿ ಆಯ್ತು ಬಿಡು, ಒಂದು 3 ಲಕ್ಷನೇ ಆಗಲಿ. ಆಂಬುಲೆನ್ಸ್ ಕಳಿಸ್ತೀನಿ, ಪ್ಲೀಸ್ ಇಟ್ಕೊಳ್ಳಿ ಅವ್ರನ್ನ. ನಿಮಗೆ 2, ನನಗೊಂದು. ಕಷ್ಟಪಟ್ಟು ಹುಡುಕಿದ್ದೀನಿ ನಿಮ್ಮನ್ನ ನಾನು. ಹೌದಾ, ಏನಾಯ್ತು ಮೇಡಮ್? ಏನಾಯ್ತು? ನೀವೆಲ್ಲದಕ್ಕೂ ಅಲ್ಲ, ಎಲ್ಲಿ ಚೆಕಪ್ ಮಾಡೋರು? ಹ್ಞೂ ಅಂದ್ರಲ್ಲ. ಚೆಕಪ್ ಮಾಡಿದ್ರು ಆರೋಗ್ಯವಿದ್ರಿ ಹ್ಞೂ ಅಂದೆ ಅಷ್ಟೇ. ಅದಕ್ಕೇನಂತೀರಿ ಮತ್ತೆ? ಆಂಬುಲೆನ್ಸ್ ಕರ್ಸ್ತಾ ಇದೀವಿ. ಏನಕ್ಕೆ? ಮೇಡಮ್ ಒಪ್ಕೊಂಡಿದ್ದೀರಿ ಇವರು. ಹೋಗ್ಬಾರ್ದು. ಮನೆಯವ್ರಿಗೆ ಫೋನ್ ಮಾಡಿ ಹೌದಾ, ಲಿವರ್ ಬೇಕತ್ತೆ ಅವರಿಗೆ. ಲಿವರಾ? ನಿಮ್ ಲಿವರ್ ಇವ್ರು ಬೇಕಂತ? ಕಾಮಿಡಿ ಕಾಮಿಡಿ ಪ್ರೋಗ್ರಾಮ್ ಇದು, ಕುರಿಗಳು ಸ್ವಾಮಿ ಕುರಿಗಳು ಅಂತ. ಹೌದಾ? ಅಲ್ಲಿ ಕ್ಯಾಮ್ರಾ ಆಯ್ತಲ್ಲಿ. ಕ್ಯಾಮ್ರಾ ಆಯ್ತಲ್ಲ. ಇಲ್ಲ, ಕ್ಯಾಮ್ರಾ ಇದೆ ಅಲ್ಲಿ. 1, 2, 3, 4 Bakara, Bakara. Feel the rhythm, screw your mind, check the baby. Come on, Bakara, Bakara. ದಯವಿಟ್ಟು ಕ್ಷಮಿಸಿ, ನಾವು ಮಾಡಿದ್ದು ತಮಾಷೆಗಾಗಿ, ನಿಮ್ಮನ್ನು ನಗಿಸುವ ಉದ್ದೇಶಕ್ಕಾಗಿ. ಅದ್ಭುತವಾದ ಚಿತ್ರಕಥೆ ಹೊಂದಿರುವ ರೂಬಿ ಚಲನಚಿತ್ರ ತಂಡದಿಂದ ಈ ಕಾಣಿಕೆ. ಅಕ್ಕ ನಿಮ್ಗೆ ಯಾರಾನ ಹಂಗ್ ಬಂದು ಡೈರೆಕ್ಟ್ ಆಗಿ ಲಿವರ್ ಕೊಡು ಅಂತ ಕೇಳ್ತಾರ ಅಕ್ಕ? ಅಷ್ಟೊಂದು ಗಾಬರಿ ಆದ್ರಲ್ಲ ನೀವು. ನಾನು ಡಾಕ್ಟರ್ ತರ ಬಂದಿದ್ರಲ್ಲ ಇವರು, ಅದಕ್ಕೆ ನೀವು ಹಿಂಗೆ ಹೇಳಿದ್ರಿ ಹ್ಞೂ ಅಂತೇಳಿ. ನಂಗೆ ಗೊತ್ತಾಗ್ಲಿಲ್ಲ. ನಂಗೆ ಇದೆಲ್ಲ ಫಸ್ಟ್ ಹೊಸದು. ಹಿಂಗೆ ನಗ್ತಾ ಇರಿ ಅಕ್ಕ. ಥ್ಯಾಂಕ್ ಯು.